ಸರ್ ಈಗ ಮಳೆದು ನಮ್ಮ ಎಲ್ಲ ಕಡೆ ಆಗಿದೆ ಸರ್. ಈಗ ತಗೊಳ್ಳೋದು ಬದಲು ರೈತರು ಕಾಂಪ್ಲೆಕ್ಸ್ ನೇರವಾಗಿ ಬಳಕೆ ಮಾಡ್ಬೋದು ಸರ್. My question is not that. If only one farmer will be given entire DAP to him, or you are going to give both mixing, again, I'm not able to understand. Combination ಇರ್ತದೆ ಸರ್. ಬಟ್ ಜನರಲಿ ಇಲ್ಲಿ ಏನು ಟ್ರೆಂಡ್ ಇದೆ ಸರ್, ಜನರಲಿ ಗ್ರೀನ್ ಗ್ರಾಮ್ಗೆ ಏನು ಮಾಡ್ತಾರೆ ಅಂದರೆ ಸೋಯಿಂಗ್ ಟೈಮಲ್ಲಿ DAP ಯೂಸ್ ಮಾಡ್ತಾರೆ ಸರ್. 15 days ಆದಮೇಲೆ ಟಾಪ್ ಡ್ರೆಸ್ಸಿಂಗ್ ಅಂತ ಯೂರಿಯಾ ಯೂಸ್ ಮಾಡೋದು ಇಲ್ಲಿ. ಇನ್ನು ಮುಂದೆ ಸ್ವಲ್ಪ ಕಡಿಮೆ ಆಗ್ಬೋದು ಸರ್. ಅದು ನಮಗೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಕಡಿಮೆ ಆಗುತ್ತೆ ಯಾಕೆ ಹೇಳ್ತೀರಿ? ಅದು ರಿಪ್ಲೇಸ್ಮೆಂಟ್ ಏನಾದ್ರು ಬಂದಿದೆ? ರಿಪ್ಲೇಸ್ಮೆಂಟ್ ಕಾಂಪ್ಲೆಕ್ಸ್ನ ಸಾಕಷ್ಟು ಪ್ರಚಾರ ಮಾಡಿ ಆಲ್ರೆಡಿ ಕ್ಲಾಸ್ ಓಕೆ. ಯಾಕಂದರೆ ಒಂದು NNP ರೈತರು ತುಂಬ ಬಳಕೆ ಇನ್ಕ್ರೀಸ್ ಆಗ್ತಾಯಿದೆ ಸರ್. ರೇಷಿಯೋ 4:1 ಇರಬೇಕಾಯ್ತು ಸರ್. ಆಲ್ರೆಡಿ ನಮ್ಮ ಧಾರವಾಡ ಡಿಸ್ಟ್ರಿಕ್ಟು 12:6 ಆಗಿದೆ ಸರ್. ಆಲ್ರೆಡಿ ಇದು 3 ಜಾಸ್ತಿ ಬರೀ NNP ಯೂಸ್ ಮಾಡ್ತೇವೆ ಸರ್. ಕೊಡ್ತೀವಿ ಸರ್ ಕೊಡಲ್ಲ ಅಂತಲ್ಲ ಸರ್. ಪ್ರಮಾಣ ಕಡಿಮೆ ಆಗ್ತದೆ ಸರ್. ಅವಾಗ ಏನು ಮಾಡಬೇಕು? DPA ಪ್ಲಸ್ ಕಾಂಪ್ಲೆಕ್ಸ್ ಎರಡು ಮಿಕ್ಸ್ ಮಾಡಿ ಕೊಡ್ತೀರಾ DAP? ಇಲ್ಲ ಸರ್, ಹಂಗೆ ಬರಲ್ಲ ಸರ್. ಕಾಂಪ್ಲೆಕ್ಸ್ ಅಲ್ಲೆಲ್ಲ DAP ಕೂಡ ಅದು ಕನ್ಸ್ಟ್ರಕ್ಷನ್ ಆಯ್ತು ವರ್ಕ್ ಮಾಡ್ತಾ ಇದ್ದೀವಿ ನಾವು. ನಾವು ಸೆಕೆಂಡ್ ಫೇಸಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಮಗೇನು ಮಳೆ ಆಗಬೇಕಾಗಿತ್ತು ಮಾರ್ಚ್ಲಿಂದ ಮೇ 26ವರೆಗೆ 105 mm ಮಳೆ ಆಗಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ನಮಗೆ 217 mm ಆಗಿದೆ. ಸುಮಾರು 107% ಮಳೆ ನಮಗೆ ಜಾಸ್ತಿ ಆಗಿದೆ. ಬಟ್ ಕಲಘಟಗಿ, ಆಮೇಲೆ ಕುಂದಗೋಳು, ನವಲಗುಂದ ಈ ಥರ ಬೇರೆ ಬೇರೆ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಾಸ್ತಿ ಮಳೆ ಆಗಿದೆ. ಬಟ್ ಓವರಾಲ್ ನಮಗಿರ್ತಕ್ಕಂಥದ್ದು 107% ಮಳೆ ಜಾಸ್ತಿ ಆಗಿದೆ. ಸೊ ನಮಗೆ ಈ ಬೆನ್ನಿ ಹಳ್ಳ ಆಮೇಲೆ ತುಪ್ಪರಿ ಹಳ್ಳದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸ್ಬೇಕಂತೇಳಿ ಸಂಬಂಧಪಟ್ಟಿರೋ ಇಲಾಖೆಯವರಿಗೆ ಹೀಗೆ ಮಾತನಾಡ್ತಾ ಇದ್ದೀವಿ. ಎಲ್ಲಿ ಲಾಸ್ ಆಫ್ ಲೈಫ್ ಆಗಬಾರ್ದು, ವಿಶೇಷವಾಗಿ ಡ್ರಿಂಕಿಂಗ್ ವಾಟರ್ ಕಂಟಾಮಿನೇಟೆಡ್ ಆಗಬಾರ್ದು. ಕೋವಿಡ್ ಸಮಸ್ಯೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೇಬಲಿಂದ ಯಾವುದನ್ನ ತೊಂದರೆಗಳಾಗ್ತಕ್ಕಂಥದ್ದು, ಈ ಲೈನ್ಗಳು ಕಟ್ ಆಫ್ ಆಗ್ತಕ್ಕಂಥದ್ದು, ಆಮೇಲೆ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನೆಲ್ಲ ಸಂಪೂರ್ಣವಾಗಿ ರೆಡಿಯಾಗಿ ಇಟ್ಕೋಬೇಕು, ಮುಂಜಾಗ್ರತೆ ವಹಿಸ್ಬೇಕಂಥೇಳಿ ಸರ್ಕಾರದ ಏನೋ ಒಂದು ಆದೇಶ ಇದೆ, ಇಲಾಖೆವಾರು ಕೂಡ ಆದೇಶ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ ಎಲ್ಲ ಆಫೀಸರ್ಸ್ನ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದುಗಡೆ ವೀಕ್ಲಿ ಒನ್ಸ್ ನಾವು ಕೂಡ ಮಾನಿಟರ್ ಮಾಡ್ತೀವಿ ಅಂತ ಹೇಳಿ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಮೀಟಿಂಗ್ ಮಾಡಿರ್ತಕ್ಕಂಥ. ಇನ್ನು ಸದ್ಯಕ್ಕೆ ಯಾವ ರೀತಿ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ. ಕೆಲವಾರು ಜಾಗದಲ್ಲಿ ವಾಟರ್ ಲಾಗಿಂಗ್ ಆಗಿರ್ತಕ್ಕಂಥದ್ದು, ಲೋ ಲೈಂಗ್ ಮನೆಗಳಲ್ಲಿ ಸ್ವಲ್ಪ ನೀರು ಹೋಗಿರ್ತಕ್ಕಂಥದ್ದು ಬಿಟ್ಟರೆ, ಸೊ ಆಮೇಲೆ ನಮಗೆ ಲಾಸ್ ಆಫ್ ಲೈಫ್ನಲ್ಲಿ 2 ಸಿಡ್ಲು ಬಡಿದು ಜೀವಗಳನ್ನು ಕಳ್ಕೊಂಡಿದ್ದಾರೆ. ಆಮೇಲೆ ಒಂದು 4 ಜಾನುವಾರುಗಳು, ಆಮೇಲೆ ಸುಮಾರು 20 ಮನೆಗಳು ಸ್ಮಾಲಾಗಿ ಸ್ವಲ್ಪ ಭಾಗಶಃ ಮನೆಗಳು ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಅವ್ರಿಗೆ ಆಲ್ರೆಡಿ ನಮಗೇನು ನಾಮ್ಸ್ ಪ್ರಕಾರ ಅವ್ರಿಗೇನು ದುಡ್ಡು ಕೊಡಬೇಕು, ಎಲ್ಲರಿಗೆ ಏನು ರಿಲೀಫ್ ಕೊಡಬೇಕು ಅದು ಕೊಟ್ಟಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿಯ ಆತಂಕ ಇಲ್ಲ, ಕೋವಿಡ್ದು ಅಂಥದ್ದು ಯಾವ ಆತಂಕ ಇಲ್ಲ. ಭಾಳಷ್ಟು ಕೇಸಸ್ಗಳು ಕೂಡ ನಮ್ಮಲ್ಲಿ ಏನು ಕಂಡು ಬಂದಿಲ್ಲ. ಆದರೆ ರಾಜ್ಯ ಸರ್ಕಾರದ ಏನು ನಮಗೆ ಗೈಡ್ಲೈನ್ಸ್ ಇದೆ ಅದನ್ನ ಪಾಲನೆ ಮಾಡಲಿಕ್ಕೆ ಕೇಳಿದ್ದೀವಿ. ಅದ್ರ ಜೊತೆಗೆ ನಾವು ಇಲಾಖೆಯ ನಾವೇನು ನಮ್ಮೆಲ್ಲ ಇಲಾಖೆ ಇರ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ ಅವೇರ್ನೆಸ್ ಕೊಡಲಿಕ್ಕೆ ನಾವು ಏನು ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಅದನ್ನ ಮಾಡ್ತೀವಿ. ಸರ್ ಈಗ ಮಳೆದು ನಮ್ಮ ಎಲ್ಲ ಕಡೆ ಆಗಿದೆ ಸರ್. ಈಗ ತಗೊಳ್ಳೋದು ಬದಲು ರೈತರು ಕಾಂಪ್ಲೆಕ್ಸ್ ನೇರವಾಗಿ ಬಳಕೆ ಮಾಡ್ಬೋದು ಸರ್. My question is not that. If only one farmer will be given entire DAP to him, or you are going to give both mixing, again, I'm not able to understand. ಕಾಂಬಿನೇಷನ್ ಇರ್ತದೆ ಸರ್. ಬಟ್ ಜನರಲಿ ಇಲ್ಲಿ ಏನು ಟ್ರೆಂಡ್ ಇದೆ ಸರ್, ಜನರಲಿ ಗ್ರೀನ್ ಗ್ರಾಮ್ಗೆ ಏನು ಮಾಡ್ತಾರೆ ಅಂದರೆ ಸೋಯಿಂಗ್ ಟೈಮಲ್ಲಿ DAP ಯೂಸ್ ಮಾಡ್ತಾರೆ ಸರ್. 15 days ಆದಮೇಲೆ ಟಾಪ್ ಡ್ರೆಸ್ಸಿಂಗ್ ಅಂತ ಯೂರಿಯಾ ಯೂಸ್ ಮಾಡೋದು ಇಲ್ಲಿ. ಇನ್ನು ಮುಂದೆ ಸ್ವಲ್ಪ ಕಡಿಮೆ ಆಗ್ಬೋದು ಸರ್. ಅದು ನಮಗೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಕಡಿಮೆ ಆಗುತ್ತೆ ಯಾಕೆ ಹೇಳ್ತೀರಿ? ಅದು ರಿಪ್ಲೇಸ್ಮೆಂಟ್ ಏನಾದ್ರು ಬಂದಿದೆ? ರಿಪ್ಲೇಸ್ಮೆಂಟ್ ಕಾಂಪ್ಲೆಕ್ಸ್ನ ಸಾಕಷ್ಟು ಪ್ರಚಾರ ಮಾಡಿ ಆಲ್ರೆಡಿ ಕ್ಲಾಸ್ ಓಕೆ. ಯಾಕಂದರೆ ಒಂದು NNP ರೈತರು ತುಂಬ ಬಳಕೆ ಇನ್ಕ್ರೀಸ್ ಆಗ್ತಾಯಿದೆ ಸರ್. ರೇಷಿಯೋ 4:1 ಇರಬೇಕಾಯ್ತು ಸರ್. ಆಲ್ರೆಡಿ ನಮ್ಮ ಧಾರವಾಡ ಡಿಸ್ಟ್ರಿಕ್ಟು 12:6 ಆಗಿದೆ ಸರ್. ಆಲ್ರೆಡಿ ಇದು 3 ಜಾಸ್ತಿ ಬರೀ NNP ಯೂಸ್ ಮಾಡ್ತೇವೆ ಸರ್. ಕೊಡ್ತೀವಿ ಸರ್ ಕೊಡಲ್ಲ ಅಂತಲ್ಲ ಸರ್. ಪ್ರಮಾಣ ಕಡಿಮೆ ಆಗ್ತದೆ ಸರ್. ಅವಾಗ ಏನು ಮಾಡಬೇಕು? DPA ಪ್ಲಸ್ ಕಾಂಪ್ಲೆಕ್ಸ್ ಎರಡು ಮಿಕ್ಸ್ ಮಾಡಿ ಕೊಡ್ತೀರಾ DAP? ಇಲ್ಲ ಸರ್, ಹಂಗೆ ಬರಲ್ಲ ಸರ್. ಕಾಂಪ್ಲೆಕ್ಸ್ ಅಲ್ಲೆಲ್ಲ DAP ಕೂಡ ಅದು ಕನ್ಸ್ಟ್ರಕ್ಷನ್ ಆಯ್ತು ವರ್ಕ್ ಮಾಡ್ತಾ ಇದ್ದೀವಿ ನಾವು. ನಾವು ಸೆಕೆಂಡ್ ಫೇಸಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಮಗೇನು ಮಳೆ ಆಗಬೇಕಾಗಿತ್ತು ಮಾರ್ಚ್ಲಿಂದ ಮೇ 26ವರೆಗೆ 105 mm ಮಳೆ ಆಗಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ನಮಗೆ 217 mm ಆಗಿದೆ. ಸುಮಾರು 107% ಮಳೆ ನಮಗೆ ಜಾಸ್ತಿ ಆಗಿದೆ. ಬಟ್ ಕಲಘಟಗಿ, ಆಮೇಲೆ ಕುಂದಗೋಳು, ನವಲಗುಂದ ಈ ಥರ ಬೇರೆ ಬೇರೆ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಾಸ್ತಿ ಮಳೆ ಆಗಿದೆ. ಬಟ್ ಓವರಾಲ್ ನಮಗಿರ್ತಕ್ಕಂಥದ್ದು 107% ಮಳೆ ಜಾಸ್ತಿ ಆಗಿದೆ.
ಸೊ ನಮಗೆ ಈ ಬೆನ್ನಿ ಹಳ್ಳ ಆಮೇಲೆ ತುಪ್ಪರಿ ಹಳ್ಳದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ಮುಂಜಾಗ್ರತೆ ವಹಿಸ್ಬೇಕಂತೇಳಿ ಸಂಬಂಧಪಟ್ಟಿರೋ ಇಲಾಖೆಯವರಿಗೆ ಹೀಗೆ ಮಾತನಾಡ್ತಾ ಇದ್ದೀವಿ. ಎಲ್ಲಿ ಲಾಸ್ ಆಫ್ ಲೈಫ್ ಆಗಬಾರ್ದು, ವಿಶೇಷವಾಗಿ ಡ್ರಿಂಕಿಂಗ್ ವಾಟರ್ ಕಂಟಾಮಿನೇಟೆಡ್ ಆಗಬಾರ್ದು. ಕೋವಿಡ್ ಸಮಸ್ಯೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೇಬಲಿಂದ ಯಾವುದನ್ನ ತೊಂದರೆಗಳಾಗ್ತಕ್ಕಂಥದ್ದು, ಈ ಲೈನ್ಗಳು ಕಟ್ ಆಫ್ ಆಗ್ತಕ್ಕಂಥದ್ದು, ಆಮೇಲೆ ಟಾಸ್ಕ್ ಫೋರ್ಸ್ ಕಮಿಟಿಗಳನ್ನೆಲ್ಲ ಸಂಪೂರ್ಣವಾಗಿ ರೆಡಿಯಾಗಿ ಇಟ್ಕೋಬೇಕು, ಮುಂಜಾಗ್ರತೆ ವಹಿಸ್ಬೇಕಂಥೇಳಿ ಸರ್ಕಾರದ ಏನೋ ಒಂದು ಆದೇಶ ಇದೆ, ಇಲಾಖೆವಾರು ಕೂಡ ಆದೇಶ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ ಎಲ್ಲ ಆಫೀಸರ್ಸ್ನ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇನ್ನು ಮುಂದುಗಡೆ ವೀಕ್ಲಿ ಒನ್ಸ್ ನಾವು ಕೂಡ ಮಾನಿಟರ್ ಮಾಡ್ತೀವಿ ಅಂತ ಹೇಳಿ ಆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಮೀಟಿಂಗ್ ಮಾಡಿರ್ತಕ್ಕಂಥದ್ದು. ಇನ್ನು ಸದ್ಯಕ್ಕೆ ಯಾವ ರೀತಿ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ. ಕೆಲವಾರು ಜಾಗದಲ್ಲಿ ವಾಟರ್ ಲಾಗಿಂಗ್ ಆಗಿರ್ತಕ್ಕಂಥದ್ದು, ಲೋ ಲೈಂಗ್ ಮನೆಗಳಲ್ಲಿ ಸ್ವಲ್ಪ ನೀರು ಹೋಗಿರ್ತಕ್ಕಂಥದ್ದು ಬಿಟ್ಟರೆ, ಸೊ ಆಮೇಲೆ ನಮಗೆ ಲಾಸ್ ಆಫ್ ಲೈಫ್ನಲ್ಲಿ 2 ಸಿಡ್ಲು ಬಡಿದು ಜೀವಗಳನ್ನು ಕಳ್ಕೊಂಡಿದ್ದಾರೆ. ಆಮೇಲೆ ಒಂದು 4 ಜಾನುವಾರುಗಳು, ಆಮೇಲೆ ಸುಮಾರು 20 ಮನೆಗಳು ಸ್ಮಾಲಾಗಿ ಸ್ವಲ್ಪ ಭಾಗಶಃ ಮನೆಗಳು ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಅವ್ರಿಗೆ ಆಲ್ರೆಡಿ ನಮಗೇನು ನಾಮ್ಸ್ ಪ್ರಕಾರ ಅವ್ರಿಗೇನು ದುಡ್ಡು ಕೊಡಬೇಕು, ಎಲ್ಲರಿಗೆ ಏನು ರಿಲೀಫ್ ಕೊಡಬೇಕು ಅದು ಕೊಟ್ಟಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿಯ ಆತಂಕ ಇಲ್ಲ, ಕೋವಿಡ್ದು ಅಂಥದ್ದೇ ಆತಂಕ ಇಲ್ಲ. ಭಾಳಷ್ಟು ಕೇಸಸ್ಗಳು ಕೂಡ ನಮ್ಮಲ್ಲಿ ಏನು ಕಂಡು ಬಂದಿಲ್ಲ. ಆದರೆ ರಾಜ್ಯ ಸರ್ಕಾರದ ಏನು ನಮಗೆ ಗೈಡ್ಲೈನ್ಸ್ ಇದೆ ಅದನ್ನ ಪಾಲನೆ ಮಾಡಲಿಕ್ಕೆ ಹೇಳಿದ್ವಿ. ಅದ್ರ ಜೊತೆಗೆ ನಾವು ಇಲಾಖೆಯ ನಾವೇನು ನಮ್ಮೆಲ್ಲ ಇಲಾಖೆ ಇರತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ ಅವೇರ್ನೆಸ್ ಕೊಡಲಿಕ್ಕೆ ನಾವು ಏನು ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಅದನ್ನ ಮಾಡ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.